ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾವ, ಈ ರೀತಿ ತಣ್ಣೀರ್ ಸ್ನಾನ ಮಾಡಿದ್ರೆ ನಿಮ್ಮ ಆರೋಗ್ಯ ಹದಗೆಡುತ್ತೆ. ದಯವಿಟ್ಟು ನನ್ನ ಮಾತು ಕೇಳಿ ಮಾವ. ನೆಗೆದು ಬಿತ್ತು ಕಂಡವ್ರು ಬಂದು ಮನೇನ ಮೈಲಿಗೆ ಮಾಡಿ ಹೋದರೆ ಆರೋಗ್ಯ ಹ್ಯಾಕ್ ಚೆನ್ನಾಗಿರುತ್ತೆ. ಅಷ್ಟಕ್ಕೂ ನನ್ನ ಆರೋಗ್ಯ ಯಾರಿಗೆ ಬೇಕಾಗಿದೆ? ಯಾಕೆ ಹಾಗೆ ಹೇಳ್ತೀರಾ ಮಾವ? ನಾನು ನೆಗೆದು ಬಿದ್ದರೆ ನೀನು ಓಡ್ ಹೋದವಳನ್ನ ಅವಳ ಸಂಬಂಧಿಕರನ್ನೆಲ್ಲ ಕರೆದು ಆತಿಥ್ಯ ಕೊಡಬಹುದು ಅಂತ ಅನ್ನೋ ಪ್ಲ್ಯಾನ್ ಇದೆ ತಾನೇ? ಹಾಗೆಲ್ಲ ಹೇಳ್ಬೇಡಿ ಮಾವ. ಯಾರೀ ಮನೆ ಹೊಸಲು ತುಳಿಬಾರ್ದು ಅಂತ ನಾನು ಹೇಳಿದ್ನೋ ಅಂಥವ್ರು ಬಂದು ಈ ಮನೇಲೆಲ್ಲ ಓಡಾಡಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ನೀನು ಕೊಟ್ಟಿರೋ ಸಲಹೆ ತಾನೇ. ಹಿರಿಯ ಅಂತಿದ್ದು ನನ್ನ ಮನೆಯಲ್ಲಿ ನನ್ನ ಮಾತೇ ನಡೆಯೋದಿಲ್ಲ ಅಂತಂದರೆ ನಾನು ಬದುಕಿದ್ದು ಏನು ಪ್ರಯೋಜನ? ನನ್ನಿಂದ ತಪ್ಪಾಗೋಯ್ತು ಮಾವ. ಅಶ್ವು ಅಂತ ಬಂದ್ಲು, ಮಗಳಲ್ವಾ, ಇಲ್ಲ ಅನ್ನಕ್ಕಾಗ್ಲಿಲ್ಲ. ಅಮ್ಮನಾಗಿ ಯೋಚನೆ ಮಾಡಿದೆ, ನಿಮ್ ಸೊಸೆಯಾಗಿ ಯೋಚನೆ ಮಾಡ್ಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ ಮಾವ. ನೀವೇನ್ ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ ಮಾವ, ಆದ್ರೆ ನೀವು ಮಾತ್ರ ನೊಂದ್ಕೋಬೇಡಿ ಮಾವ. ಮಾವ ದಯವಿಟ್ಟು ಕ್ಷಮಿಸ್ಬಿಡಿ ಮಾವ. ಪೂಜೆಗೆ ರೆಡಿ ಮಾಡು. ಈ ವಾರದಲ್ಲಿ ಈ ಸೀರೆಗಳನ್ನೆಲ್ಲ ಮಾರ್ಬಿಟ್ಟು ಹೊಸ ಡಿಸೈನು ಹೊಸ ಸ್ಟಾಕ್ ತರಿಸ್ಬೇಕು. ಅಮ್ಮ, ಈ ನೀಲಿ ಸೀರೆನ ನೀನು ಹುಟ್ಟಿದ್ ನಾನು ನೋಡೇ ಇಲ್ಲ. ಯಾವುದೇ? ಅದು ಹುಟ್ಟಿದೀನಿ ಕಣೆ, ನಿನ್ನ ಮಾತು ಕಟ್ಕೊಂಡು. ರೀ, ಏನಾಯ್ತ್ರಿ? ಒಬ್ರೇ ಬಂದ್ರ? ಉಪ್ಪಿ ಅಲ್ರಿ? ನಿನ್ ತಮ್ಮ ಆನಂದದಲ್ಲಿ ತೇಲಾಡ್ತಾ ಇದ್ದಾನೆ. ಮನೆಗೆ ಬಂದ್ರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ಅಂತ ಅಂಗಡಿ ಕಳಿಸ್ದೆ ಅವನ್ನ. ಈ ನಿನ್ ಗಂಡನ್ಗೆ ಅವಮಾನ ಆದ್ರೆ ಖುಷಿ ಪಡೋ ಜೀವ ತಾನೇ ಅದು. ಅವಮಾನನ? ನೀವು ಅಳ್ತಿದ್ದೀರಾ? ಏನಾಯ್ತು ಅಂತ ಹೇಳ್ರಿ. ಏನಾಗಿಲ್ಲ ಅಂತ ಕೇಳೆ ಆ ಮುದುಕ ನನ್ನನ್ನ ನಾಯಿ ನರಿ ಅಂತೆಲ್ಲ ಬೈದ್ಬಿಟ್ಟ. ಆ ಮುದ್ಕ ಅಷ್ಟೆಲ್ಲ ಅಂದ್ರು ನಮ್ಮಮ್ಮ ಸುಮ್ನಿದ್ರ? ಹೋಗಿ ಹೋಗಿ ಅಂತ ಮನೆಯಿಂದ ಸೊಸೆ ತಂದಿದಾನಲ್ಲ ನಿಮ್ ಮಗ, ಅವನಿವತ್ತು ಮನೆಗೆ ಬರ್ಲಿ, ಮಾಡ್ತೀನಿ ಅವನ್ಗೆ. ನಿಮ್ಗೆ ಅವರು ಅಷ್ಟೆಲ್ಲ ಅವಮಾನ ಮಾಡಿದಾರ ಅಂದ್ಮೇಲೆ ಅಂತ ಮನೆ ಸಂಬಂಧ ನಮ್ಗೆ ಹಾಕ್ಬೇಕಪ್ಪ? ಪಿಂಕಿ, ಚಿಕ್ಕವರೆಲ್ಲ ಈ ವಿಚಾರದಲ್ಲಿ ತಲೆ ಹಾಕಬಾರ್ದು. ನಡಿ ಒಳಗೆ. ಒಳಗೆ ಹೋಗು ಅಂದೆ. ಎಲ್ಲರೂ ಮಾತಾಡೋರೆ. ಆ ಮುದುಕ ನನಗೆ ಅವಮಾನ ಮಾಡ್ದ ಅಂತ ನನಗೆ ಬೇಜಾರಿಲ್ಲಮ್ಮ. ನಮ್ಮ ಮಧ್ಯೆ ಸಾವಿರ ಇರುತ್ತೆ ನೋಡಮ್ಮ. ನನಗೆ ನೀನು ಬೇರೆ ಅಲ್ಲ, ನನ್ನ ಮಗಳು ಪಿಂಕಿ ಬೇರೆ ಅಲ್ಲ. ಆದ್ರೆ ಇವತ್ತು ನಾನು ಅಲ್ಲಿಗೆ ಹೋದ ಮೇಲೆ ನನ್ನ ಸೊಸೆಗಾಗ್ತಿರೋ ಅನ್ಯಾಯ ನೋಡಿ ನನ್ನ ಮನಸ್ಸು ತುಂಬಾ ನೋವಾಯ್ತಮ್ಮ. ಕರುಳು ಹಿಂಡ್ದಂಗೆ ಆಗೋಯ್ತು. ದೇ ಅಗ್ನಿಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಮೊಮ್ಮಗನ ಮದುವೆ ನನ್ನ ಇಷ್ಟದ ಪ್ರಕಾರನೇ ನಡೀಬೇಕು. ನೀನ್ ಮದ್ವೆ ಆಗೋ ಹುಡುಗಿ ಈ ಮನೆಗೆ ಸೊಸೆ ಆಗೋದಕ್ಕಿಂತ ನಿನಗೆ ಒಳ್ಳೆ ಹೆಂಡತಿ ಆಗ್ಬೇಕು ಅಂತ ಬಯಸ್ತೀನಿ. ನೀನ್ ಯಾವ ಹುಡುಗಿನ ಇಷ್ಟಪಡ್ತೀಯೋ ಅವಳೇ ನನ್ನ ಸೊಸೆ, ಅವಳೇ ನನ್ನ ಸೊಸೆ. ಇದೇ ಫೈನಲ್. ಅರ್ಥವಾಯ್ತು? ನಮ್ಮ ಮಾನ ಮರ್ಯಾದೆ ತೆಗೆಯೋರ ಸಹವಾಸ ಮಾಡಿದ್ರೆ ಬುದ್ಧಿ ಮಂಕಾಗತ್ತೆ. ಪುಣ್ಯತೀರ್ಥ ಸೇವಿಸಿದ್ರೆ ಬುದ್ಧಿ ಚುರುಕಾಗತ್ತೆ. ನನ್ನ ಫ್ರೆಂಡು ನರಹರಿ ಜೋಯ್ಸಂಗೆ ಫೋನ್ ಮಾಡಿದ್ದೀನಿ. ಪಂಚಗವ್ಯ ತರೋಕೆ ಮನೆ ಎಲ್ಲ ಶುದ್ಧಿ ಮಾಡಬೇಕು.
ಸುಮ್ಮನೆ ತಲೆ ಆಡಿಸೋದಲ್ಲ. ಆ ಜುಗ್ಗ ನಿಂತಿದ್ನಲ್ಲ ಆ ಗೇಟ್ ಹತ್ರ ಫಿನಾಯಿಲ್ ಹಾಕಿ ಸಾರಿಸು, ಇಲ್ಲ ಅಂದ್ರೆ ಈ ಮನೆಗೆ ಶನಿ ಮೆಟ್ಕೊಳ್ಳುತ್ತೆ. ಜಗವೇ ನೀನು. ಓಹೋ, ತೇರು ಹಿನ್ನೆಲೆ ಸಂಗೀತ ಸಮೇತ ಬರ್ತಾ ಇದೆ. ಆ ಓಡ್ ಹೋದವಳು ಮಾವ, ಆ ಜುಗ್ಗ, ಅವನ ಬಗ್ಗೆ ನಿನಗೆ ಏನು ಅನ್ಸುತ್ತೆ? ಈಗ ಅವ್ರ ವಿಷಯ ಯಾಕೆ ತಾತ? ನನಗೆ ಅವ್ರು ಕಂಡ್ರೆ ಆಗಲ್ಲ. ಅದು ಸರಿಯಾದ ಮಾತು. ಈ ತಾತನಿಗೆ ತಕ್ಕ ಮೊಮ್ಮಗ. ಆ ಓಡ್ ಹೋದವಳು ಅವ್ರ ಜೊತೆಯಲ್ಲೆಲ್ಲ ಸೇರಿಕೊಂಡು ನಿಮ್ಮಮ್ಮನ ಮನಸ್ಸನ್ನು ಕರಗಿಸಿ ಅವಳ ನಾದಿನಿನ ನಿನಗೆ ತಂದ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ತಂದ್ಕೋಬೇಕು ಅಂದ್ರೆ? ನೆಗೆದು ಬಿತ್ತು, ನಿನಗೆ ಮದುವೆ ಮಾಡಬೇಕು ಅಂತ. ವಾಟ್? ಏನು ಹೇಳ್ತಿದ್ದೀರಾ ತಾತ? ಸಂಧ್ಯಾನಾದಿನ ನೋಡಿರೋ ನೆನಪೇ ಇಲ್ಲ ನನಗೆ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ನೀನು ಹೀಗೆ ಹೇಳ್ತೀಯ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಆ ಜುಗ್ಗನಿಗೆ ಸರಿಯಾಗಿ ಬೆಂಡೆತ್ತು ಕಳಿಸಿದ್ದೀನಿ. ಒಂದು ನಿಮಿಷ. ಹೇಗಿದ್ರು ನಾನು ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀಗ. ತಗೋ, ಇದರಲ್ಲಿ 5 ಫೋಟೋಗಳಿದೆ. ಇದರಲ್ಲಿ 2 ನೀನು ಸೆಲೆಕ್ಟ್ ಮಾಡು, 1 ನಾನು ಫೈನಲೈಸ್ ಮಾಡ್ತೀನಿ. ಹೀಗೆ ಗುಂಡ್ರು ಗೋವಿ ಥರ ಓಡಾಡ್ಕೊಂಡಿದ್ರೆ ಹಾದ್ ಬೀದಿಲಿ ಹೋಗೋರೆಲ್ಲ ಕಣ್ಣು ಹಾಕ್ತಾರೆ ಕಣು. ತಗೋ. ಇವ್ರು ಯಾರು ನನಗಿಷ್ಟ ಇಲ್ಲ, ಅವ್ರಿಗೆ ಹೇಳ್ಬಿಡು. ನಾನು ಇಷ್ಟಪಟ್ಟಿದ್ದು ಹುಡುಗಿನೇ ನಿನ್ನ ಸೊಸೆ ಅಂತ ಮಾತು ಕೊಟ್ಟಿದ್ದೆ, ನೆನಪಿದೆ ತಾನೆ? ನಾನು ಹಾಗೆ ಹೇಳಿದ್ ನಿಜ. ಆದ್ರೆ ತಾತ ಅವ್ರು ತೋರಿಸಿದ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದಾರಲ್ಲೋ. ನೀವು ಹೀಗೆ ಆಡೋದಕ್ಕೆ ನನಗೊಂದೊಂದ್ಸಲ ಸಂಧ್ಯಾ ಮಾಡಿದ್ದೆ ಸರಿ ಅನ್ಸುತ್ತೆ. ಪಾಪು, ನೋಡಮ್ಮ ಸೊಸೆ ಮುದ್ದು, ಸಂಬಂಧಗಳು ಮುರಿದೋಯ್ತು ಅಂತ ಕಾನೂನು ಮರೆಯಕ್ಕಾಗತ್ತೇನಮ್ಮ? ನಿಮ್ಮಮ್ಮನ ಮನೆ ಇದೆಯಲ್ಲ ಜಾಗ, ಆ ಜಾಗದ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಗೊತ್ತಾ? 2 ಕೋಟಿ. 2 ಕೋಟಿ. ಕರೆಕ್ಟಾಗಿ ಹೇಳಬೇಕು ಅಂದ್ರೆ ನಿನಗೂ ಆಸ್ತಿನಲ್ಲಿ ಅರ್ಧ ಪಾಲಿದೆ. ಹೌದು ಸಂಧ್ಯಾ, ನಿಮ್ಮ ಅಣ್ಣನಷ್ಟೇ ಸಮಾನ ಹಕ್ಕು ನಿನಗೂ ಇದೆ. ಆದ್ರೆ ನಿಮ್ಮ ಅಮ್ಮನ ಮನೆಯವ್ರು ಯಾವತ್ತಾದ್ರೂ ಇದ್ರ ಬಗ್ಗೆ ಮಾತಾಡಿದಾರಾ? ಇಲ್ಲ ಅತ್ತೆ. ಚೆನ್ನಾಗಿ ಹೇಳ್ದೆ. ಮನೆ ಒಳಗೆ ಸೇರ್ಸೋದಿಲ್ಲ ಮುದ್ಕ, ಇನ್ನು ಇದನ್ನೆಲ್ಲ ಮಾತಾಡ್ತಾನ? ಇದೊಳ್ಳೆ ಕತೆ ಆಯ್ತಲ್ವೇನ್ರಿ? ಅಲ್ಲ ಸಂಧ್ಯಾ, ಮನೆ ಒಳಗೂ ಬಿಡಲ್ಲ, ಅರ್ಧ ಆಸ್ತಿನೂ ಕೊಡಲ್ಲ ಅಂದ್ರೆ ನಿನಗೆಷ್ಟು ಅನ್ಯಾಯ ಆಗ್ತಿದೆ ಅರ್ಥ ಆಗ್ತಿದ್ಯಾ? ರೀ, ಪ್ರಸಾದ್ ಹತ್ರ ಹೇಳಿ ಕೇಸ್ ಹಾಕಿಸ್ಬಿಡೋಣ. ನಿಮಗೆ ಅವಮಾನ ಮಾಡಿದ್ದ ಮುದುಕ ಕೋರ್ಟು ಕಚೇರಿ ಅಂತ ಸಾಯೋವರೆಗೂ ಅಲಿತಿರ್ತಾನೆ. ಅದರಿಂದ ಏನ್ ಪ್ರಯೋಜನ? ಕೋರ್ಟು ಕಚೇರಿ ಅಂತ ಹೋದ್ರೆ ಈ ಜನ್ಮದಲ್ಲಿ ಆ ಆಸ್ತಿ ನಮ್ಮ ಕೈ ಸೇರ್ದಂಗೆ ಇದೆ. ಅದ್ರ ಬದಲು ನಮ್ಮ ಪಿಂಕಿನ ಅವ್ರ ಮನೆಗೆ ಸೊಸೆಯಾಗಿ ಕಳಿಸ್ಬಿಟ್ರೆ ಅರ್ಧ ಆಸ್ತಿ ಅವಳಿಗೆ, ಅರ್ಧ ಆಸ್ತಿ ಇವಳಿಗೆ. ಒಟ್ನಲ್ಲಿ ಆ 2 ಕೋಟಿ ಆಸ್ತಿ ನಮ್ಮ ಹತ್ರನೇ ಇರುತ್ತೆ. ಏನಂತೀಯ ಸೊಸೆ ಮುದ್ದ? ನೀವ್ ಹೇಳೋ ಸರಿಯಾಗಿದೆ ಮಾವ. ನಮ್ ದುಡ್ಡು ನಾವ್ ತಗೊಳಕ್ಕೆ ಮುಲಾಜಿ ಯಾಕೆ? ಅಬ್ಬಾ, ಈಗ ನೀನ್ ದಾರಿಗೆ ಬರ್ತಾ ಇದೆಯಾ ನೋಡು. ಸದ್ಯ ಸಮರ್ಥನ ನಮ್ಮ ಮನೆ ಅಳಿನಾಗ್ ಮಾಡ್ಕೊಳಕ್ಕೆ ಯಾಕೆ ನಾವು ಒದ್ದಾಡ್ತಿದ್ವಿ ಅಂತ ಈಗ ನಿನ್ಗೆ ಅರ್ಥ ಆಯ್ತಲ್ಲ? ಗೊತ್ತಾಯ್ತು ಅತ್ತೆ. ಇನ್ಮೇಲೆ ನಾನ್ ಸುಮ್ಮನಿದ್ರೆ ಆಗಲ್ಲ. ಪಿಂಕಿ ಜೊತೆ ಅಣ್ಣನ ಮದ್ವೆ ಹೇಗ್ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಈ ಮದ್ವೆನ ಮಾಡ್ಸೇ ಮಾಡಿಸ್ತೀನಿ. ಅಮ್ಮ ಸಾರಿ, ಬ್ಯುಸಿ ಇದ್ರಿ ಅನ್ಸುತ್ತೆ, ಫೋನ್ ಮಾಡಿಬಿಟ್ಟೆ. ಏನಿಲ್ಲ ಪುಟ, ಅದೇ ಮಾಮೂಲಿ ಕೆಲಸನೇ. ಏನು ನಿನ್ ಬಾವಿ ಅತ್ತೆ ನೋಡಕ್ ಹೋಗಕ್ ರೆಡಿ ಆಗ್ತಾ ಇದೀಯಾ? ಹ್ಞೂಮ್ಮ, ಆದರೆ ಯಾವ ರೀತಿ ರೆಡಿ ಆಗಬೇಕು ಅಂತ ಗೊತ್ತಾಗದೆ ನಿಮಗೆ ಕಾಲ್ ಮಾಡಿದೆ. ಈ ಡ್ರೆಸ್ ಓಕೆನಾ? ಇನ್ನೊಂದು ಸ್ವಲ್ಪ ಮೇಕಪ್ ಮಾಡ್ಕೊಂಡ್ಲಾ?
ಚೆನ್ನಾಗಿದೆ. ಬಿಂದಿ ಒಂದು ಸ್ವಲ್ಪ ದೊಡ್ಡದಾಯ್ತು, ನಿನಗೆ ಚಿಕ್ಕ ಬಿಂದಿನೇ ಚೆನ್ನಾಗಿ ಕಾಣತ್ತೆ. ಹ್ಞೂ. ಆಮೇಲೆ ಮೇಕಪ್ಪು ಅದೆಲ್ಲ ತುಂಬಾ ಆಡಂಬರವಾಗಿ ಏನು ಮಾಡ್ಕೋಬೇಡ, ನೀನ್ ಸಿಂಪಲ್ ಆಗಿದ್ರೇನೆ ಚೆನ್ನಾಗಿರ್ತೀಯ. ಹಾಗಂತೀರಾ? ಆದ್ರೂ ನಂಗೆ ಯಾಕೋ ಭಯ ಆಗ್ತಿದೆ ಅಮ್ಮ. ಭಯ ಯಾಕೆ? ನಿನ್ನಂತ ಸೊಸೆನ ಬೇಡ ಅಂತಾರ. ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿ ಹೋಗ್ಬಾ. ಆಮೇಲಮ್ಮ ಎಂತ ಮಾಡ್ತಾ ಇದೆಯಾ? ರೆಡಿನಾ? ಸಾರಿ. ಯಾರ ಜೊತೆ ಮಾತಾಡ್ತಾ ಇದೀಯ? ನೀನು ಫಸ್ಟ್ ಹೋಗಿ ಗಾಡಿ ಸ್ಟಾರ್ಟ್ ಮಾಡು, ನಾನು ಬರ್ತೀನಿ. ಯಾರ ಜೊತೆ ಮಾತಾಡ್ತಿದ್ಯಾ ಹೇಳಿದ್ರೆ ಹೋಗು ಸಮರ್. ಓಕೆ ಬೇಗ ಬಾ. ನಿನ್ ಹುಡುಗನ? ಹಾಂ. ಆಹಾ, ಖುಷಿ ನೋಡು. ಸರಿ, ಅವ್ನ್ ಕಾಯ್ತಾ ಇರ್ತಾನೆ, ನೀನ್ ಹೊರಡು. ಪುಟ್ಟ, ನೀನ್ ಅವ್ರ ಮನೆಗೆ ಹೋಗ್ತಾ ಏನಾದ್ರೂ ತಗೊಂಡ್ ಹೋಗು, ನಿನ್ ಭಾವಿ ಅತ್ತೆ ಖುಷಿ ಪಡ್ತಾರೆ. ಹಾಂ, ಮಾಲಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರಲ್ಲ ಆ ಸಾರಿ ಇಟ್ಕೊಂಡಿದ್ದೀನಿ. ಪರವಾಗಿಲ್ವೇ, ಹುಡುಗಿಗೆಲ್ಲ ಗೊತ್ತು. ಹುಷಾರಾಗಿ ಹೋಗ್ಬಾ, ಎಲ್ಲ ಒಳ್ಳೇದಾಗತ್ತೆ. ಅಮ್ಮ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನನ್ನ ಜೊತೆ ಲೈನಲ್ಲೇ ಇರ್ತೀರಾ? ನಾನೊಂದು ಸ್ವಲ್ಪ ನರ್ವಸ್ ಆಗಿದ್ದೀನಿ. ನೀವು ನನ್ನ ಜೊತೆಲಿದ್ರೆ ನಂಗೊಂಥರ ಧೈರ್ಯ. ಅಷ್ಟೇ ತಾನೆ? ಆಯ್ತಮ್ಮ. ನನ್ನ ಬೈಕ್ ಹತ್ತಿದ ಮೇಲೆ ನಿಮಗೆ ನಾರ್ಮಲ್ ಕಾಲ್ ಮಾಡ್ತೀನಿ. ಮೀಟಿಂಗ್ ಎಲ್ಲ ಲೈನಪ್ ಆಯಿತಾ? ಫೈನ್. ಹಾಗಿದ್ರೆ ನಾನು ಅವಿನಾಶ್ಗೆ ಎಲ್ಲ ಇನ್ಫಾರ್ಮ್ ಮಾಡಿಬಿಡ್ತೀನಿ. ಮಾಮ್, ಒಂದು ಚಿಕ್ಕ ಡೌಟು. ನೀನು ತಾನೇ ಮಾತಾಡಿದ್ಯಲ್ಲ ಮ್ಯಾನೇಜರು, ಅವರೇ ಅವಿನಾಶ್ ಅಣ್ಣಂಗೆ ಮೀಟಿಂಗ್ಸ್ ಬಗ್ಗೆ ಡೈರೆಕ್ಟಾಗಿ ಏನಕ್ಕೆ ಅಪ್ಡೇಟ್ ಮಾಡೋಕ್ಕಾಗಲ್ಲ? ಮಧ್ಯದಲ್ಲಿ ನೀನು ಯಾಕೆ? ಬೇಬಿ, ನೀನು ಇನ್ನೂ ಚಿಕ್ಕವಳು, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಅರ್ಥ ಆಗೋ ಸಮಯ ಬಂದಾಗ ನಾನು ಹೇಳೋದೇ ಬೇಕಿಲ್ಲ, ನಿನಗೆಲ್ಲನೂ ಅರ್ಥ ಆಗುತ್ತೆ. ನನಗೆ ಗೊತ್ತಾಗಲ್ವಾ? ನಿಂಗೆ ಇಡೀ ಮನೆ ಕಂಟ್ರೋಲಿಗೆ ತೊಗೋಬೇಕು, ಬಿಸ್ನೆಸ್ ನೀ ಇಲ್ಲದೆ ನಡೆಯೋದೇ ಇಲ್ಲ ಅಂತ ಅವಿನಾಶ್ ಪ್ರೋಗೆ ತೋರಿಸ್ಕೋಬೇಕು ತಾನೆ? ನೋ, ತೋರ್ಸಕ್ಕಲ್ಲ. ನಾನಿಲ್ಲದೆ ಈ ಮನೇಲಿ ಏನೂ ನಡೆಯಲ್ಲ. ಏನು ಮಾಮ್, ಇಡೀ ಮನೆ ಕಂಟ್ರೋಲಿಗೆ ತೊಗೋಬೇಕು ಅಂತಿದ್ದೆ, ಸೊಸೆನೇ ಕಂಟ್ರೋಲಲ್ಲಿಲ್ಲ. ನಿನ್ಗೊಂದು ಹಾಯ್ ಇರಲಿ, ನಿನ್ನ ಕಡೆ ಸ್ಮೈಲು ಮಾಡಿದೆ, ತಿರುಗೂ ನೋಡದೆ ಹೋಗ್ತಿದ್ದಾರೆ. ಅಯ್ಯೋ, ನೀನು ಯಾಕವ ಇಳ್ಕೊಂಡು ಬರೋಕೆ ಹೋದೆ? ಬೇಕಿದ್ರೆ ಏನಾರು ನಾನು ತಂದು ಕೊಡ್ತಿರ್ಲಿಲ್ವಾ? ಅಯ್ಯೋ, ನನಗೆ ರೂಮಲ್ಲಿ ಇದ್ದು ಬೋರ್ ಆಗ್ತಿತ್ತು, ನಿಮ್ಮನ್ನೆಲ್ಲ ಮಾತಾಡಿಸ್ಬೇಕು ಅಂತಾನೆ ಬಂದೆ. ಮಾಮ್, ನೀನಿಲ್ಲದೆ ಈ ಮನೆ ಆರಾಮಾಗಿ ನಡೆಯುತ್ತೆ. ಪಾಪಮ್ಮ, ಏನಿದು ಅರ್ಥ ಆಗಲ್ವಾ ನಿಮಗೆ? ಬಸ್ರಿ ಅವಳು ನಿಂತ್ಕೊಂಡೇ ಮಾತಾಡಿಸ್ತಿದ್ದೀರಾ? ಇಲ್ಲ, ಅದು ನಾನೇ ಬಂದೆ. ಪೂರ್ಣಿ, ಬಾ, ನೀನು ಕುತ್ಕೊಳ್ಬೇಕು. ಹುಷಾರು, ಬಾ ಕುತ್ಕೋ. ಪೂರ್ಣಿ, ನಿನಗೇನು ಅರ್ಥ ಆಗಲ್ಲ, ಆದ್ರೆ ಇವ್ರಿಗೆ ಅರ್ಥ ಆಗೋದು ಬೇಡವಾ? ಎಷ್ಟು ಸಲಿಗೆ ಕೊಟ್ಟರು ಕೆಲಸದವ್ರೆ. ಕ್ಷಮಿಸಿ ಅಮ್ಮ, ಇನ್ನು ಮುಂದೆ ಹೀಗಾಗಲ್ಲ. ನಾವು ಕೆಲಸದವರು ಗೆರೆ ದಾಟಬಾರ್ದು. ಪಾಪಮ್ಮ, ನೀವು ಯಾಕೆ ಕ್ಷಮೆ ಕೇಳ್ತೀರಾ? ಮಾವನವರೇ ಎಲ್ಲರನ್ನೂ ಮನೆಯವರು ಅನ್ಕೊಂಡಿರುವಾಗ ನೀವು ಕೆಲಸದವರು ಅಂತ ಅನ್ಕೋಬೇಡಿ. ಅದು ಅವ್ರ ದೊಡ್ಡ ಮನಸ್ಸು, ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ. ದೊಡ್ಡ ಗುಣ ಅವ್ರದ್ದು. ಪೂರ್ಣಿ, ನಿನ್ನನ್ನೇ ನೋಡು, ಪಾಪ ಅನಾಥವಾಗಿ ಬಿದ್ದಿದ್ದ ಮಗುನ ಕರ್ಕೊಂಡು ಬಂದು ಮನೇಲಿ ಸಾಕಿದ್ರು. ಈ ಮನೆಗೆ ಹಿರಿಯ ಸೊಸೆಯನ್ನಾಗಿ ಮಾಡ್ಕೊಂಡ್ರು. ಅವಿನಾಶ್ ಒಪ್ತೇ ಇದ್ರೆ ಈ ಮದುವೆ ಆಗ್ತಿತ್ತಾ? ಏನೋ ನಾನು ಹೇಳಿ ಒಪ್ಪಿಸ್ದೆ.
ಪೂರ್ಣಿ, ಈ ಅದೃಷ್ಟ ಎಲ್ರಿಗೂ ಸಿಗಲ್ಲ. ಸಿಕ್ಕಾಗ ಕಳ್ಕೊಳ್ಬಾರ್ದು. ಚೆನ್ನಾಗಿ ನೋಡ್ಕೊಳ್ಳಿ ಈ ಮನೆ ಹಿರಿ ಸೊಸೆನ. ಏನ್ ತಾಯಿ, ಇಂಥ ಮಾತಿಗೆಲ್ಲ ನೀನು ಕಣ್ಣೀರು ಹಾಕಿದ್ರೆ ಈ ಮನೆಗೆ ಒಳ್ಳೇದಾಗುತ್ತಾ? ಈ ಮನೆ ಮಹಾಲಕ್ಷ್ಮಿ ನೀನು. ಚಿನ್ನದಂಥ ಮಾವ, ಮುತ್ತಿನಂಥ ಗಂಡ ನಿನಗಿರುವಾಗ ಇಂಥ ಮಾತುಗಳಿಗೆಲ್ಲ ಇನ್ನೊಂದಕ್ಕೂ ಬಾರ್ದಮ್ಮ. ಸ್ಟ್ರೀಟ್ ಹೋಗಿ ರೈಟ್ ತಗೊಳ್ಳಿ. ಎಲ್ಲೇ ಹೋಗ್ತಾ ಇದೀವಿ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನೀನ್ ನಡಿ ಗುರು, ನಾನು ಹೇಳ್ತೀನಿ. ಪುಟ್ಟ, ನೀನು ಮೊದಲನೇ ಸಲ ಅವ್ರ ಮನೆಗೆ ಹೋಗ್ತಾ ಇದೀಯಾ, ದಾರಿಲಿ ಯಾವ್ದಾದ್ರು ದೇವಸ್ಥಾನ ಕಂಡ್ರೆ ಕೈ ಮುಗಿದ್ಬಿಟ್ಟು ಹೋಗು. ಸರಿ, ಡೆಫಿನೆಟ್ಲಿ ಹೋಗ್ಬಿಟ್ಟು ಹೋಗ್ತೀನಿ. ಆಗಿಂದ ಯಾರ ಜೊತೆ ಮಾತಾಡ್ತಿದ್ಯಾ? ನೀನ್ ನಡಿ ಸುಮ್ನೆ. ನಿಲ್ಸು ನಿಲ್ಸು ನಿಲ್ಸು. ಏನಕ್ಕೆ? ದೇವಸ್ಥಾನ ಹತ್ರ ಬಂದಿದೀವಿ, ದೇವ್ರಿಗೆ ನಮಸ್ಕಾರ ಹಾಕೊಂಡು ಮತ್ತೆ ಬಂದು ಕಾಲ್ ಮಾಡ್ತೀನಿ. ಸರಿ ಪುಟ್ಟ, ಇಲ್ಲಿ ಬಾ, ನಮಸ್ಕಾರ ಹಾಕೊಂಡ್ ಬರೋಣ. ಬಾ. ದೇವ್ರೆ, ಮೊದಲನೇ ಸಲ ಸಮರ್ಥಮ್ಮನ್ನ ನೋಡೋದಕ್ ಹೋಗ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗೋ ಹಾಗೆ ನೋಡ್ಕೊ. ಹಾ, ದೇವ್ರಿಗೆ ಕೈ ಮುಗಿದ್ ಬಂದ್ವಿ, ಹೊರಡ್ತಾ ಇದ್ವಿ. ಯಾರೇ ಯಾರೇ ನೀನು ನನ್ಗೆ. ನೀನ್ ನಿನ್ ಹುಡುಗನ ಜೊತೆ ಮಾತಾಡ್ತಾ ಹೋಗ್ಬಿಟ್ ಬಾ. ನೀನ್ ಹೋಗಿ ಬಂದ್ಮೇಲೆ ಆಮೇಲೆ ನಾನು ನಿಂಗೆ ಫೋನ್ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾವ್ ರೀಚ್ ಆಗೋವರೆಗೂ ನೀವು ಗೈಡ್ ಮಾಡ್ತಾನೆ ಇರ್ಬೇಕು. ಧೈರ್ಯ ಬರುತ್ತೆ ನನ್ಗೆ. ಈ ಏರಿಯಾಗೆ ಕರ್ಕೊಂಡ್ ಬರ್ತಿದ್ಯಾ? ನಾನೆಲ್ಲ ಹೇಳ್ತೇನೆ, ನೀನ್ ನಡಿಯಪ್ಪ. ಅವ್ರ ಮನೆಗೆ ಹೋಗುವಾಗ ಬರೀ ಗೈಲ್ ಹೋಗ್ಬೇಡ. ಅರ್ಶನ, ಕುಂಕುಮ, ಹೂವು, ಹಣ್ಣು, ಸ್ವಲ್ಪ ಸ್ವೀಟ್ಸ್ ಎಲ್ಲ ತಗೊಂಡು ಹೋಗು. ನಿಮ್ಮ ಮತ್ತೆ ಖುಷಿ ಪಡ್ತಾರೆ. ಹೌದಲ್ವಾ, ನಂಗೆ ಹೊಳಿಲೇ ಇಲ್ಲ ನೋಡಿ, ಅದಕ್ಕೆ ನಿಮಗೆ ಗೈಡ್ ಮಾಡಿ ಅಂದಿದ್ದು. ನಿಲ್ಸು ನಿಲ್ಸು ನಿಲ್ಸು. ಆಮ, ಮನೆ ಹತ್ರ ಬಂದ್ವಿ. ಪುಟ್ಟ, ಒಳಗಡೆ ಹೋಗುವಾಗ ಬಲ್ಗಾಲಿಟ್ಟು ಒಳಗಡೆ ಹೋಗು. ಎಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಮ್ಮ. ಸರಿ. ಬಾಸು, ಈ ಮನೆ ಕತ್ತು ನಿಮ್ಮ ಮನೆ. ಇವತ್ತು ನಾವು ಮೀಟ್ ಮಾಡ್ತಾ ಇರೋ ಇಂಪಾರ್ಟೆಂಟ್ ಪರ್ಸನ್ ನಿಮ್ಮ ಅಮ್ಮನೆ. ಏ ಬಾಸು, ಪ್ಲೀಸ್ ಬೇಡ. ಟೈಮ್ ನೋಡ್ಕೊಂಡು ನಾನು ಇನ್ನೊಂದು ದಿನ ಮೀಟ್ ಮಾಡ್ತೀನಿ. ಪ್ಲೀಸ್ ಬೇಡ ಬಾಸು. ಬಾಸು ಬಾಸು, ಒಂದೇ ನಿಮಿಷ ಬಾಸು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಇನ್ನೊಂದು ದಿನ ನಾನೇ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಸೋ ಮಚ್ ಬಾಸ್. ಬಾಸು, ನಮ್ಮ ತಾತ ತುಂಬ ಸ್ಟ್ರಿಕ್ಟ್ ಬಾಸು. ಮೊದಲೇ ಸರಿ ಇಲ್ಲ ಅವನು. ಗೊತ್ತು ಗೊತ್ತು. ಅಲ್ಲ, ಅಮ್ಮನ ನಿಮ್ಮ ಮನೆಗೆ ನಾನೇ ಕರ್ಕೊಂಡ್ ಬರ್ತೀನಿ. ಇನ್ನೊಂದಿನ ಕರ್ಕೊಂಡು ಬರುವಂತೆ. ಇವತ್ತು ನಾವು ಹೋಗೋಣ. ನೀನು ನಿನ್ನ ಮಾಲ್ ಫ್ರೆಂಡು. ಏಯ್, ಏನಾದರೂ ಹೋದ್ರೆ ಕಿರ್ಚಾಡ್ಬಿಡ್ತೀನಿ ಅಷ್ಟೇ.
ಕಿರಿಚ್ಲಾ? ಬಸ್ಸು, ನಿನಗಿನ್ನೂ ನಮ್ಮ ಮನೆಯವ್ರ ವಿಚಾರ ಗೊತ್ತಿಲ್ಲ. ಯಾರಾದ್ರೂ ನನ್ನ ನೋಡಿದ್ರೆ ನಾನು ಸತ್ತೆ. ನಾನೇ ಮೊದಲೇ ಟೆನ್ಷನಲ್ಲಿ ಇದ್ದೀನಿ. ನೀನು ಇನ್ನೂ ನನಗೆ ಟೆನ್ಷನ್ ಕೊಡ್ಬೇಡ, ಸುಮ್ಮನಿರೋ.